ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಚಿ ರಮೇಶ್. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರಿನೊಂದಿಗೆ ನಮ್ಮ ದಿನ ಪ್ರಾರಂಭವಾಗ್ತದೆ. ನಂತರ ಏನಾದರೂ ಒಂದು ದಿನಕ್ಕೊಂದು ಕಷಾಯವನ್ನು ಮಾಡಿ ಕುಡಿತೇವೆ. ಇವತ್ತು ನಾನು ಮಾಡ್ತಿರೋದು ಕೊತ್ತಂಬರಿ ಜೀರಿಗೆ ಮತ್ತು ಸೋಂಪಿನ ಕಷಾಯ. ಇದು ಆಲ್ರೆಡಿ ನಾನು ಪುಡಿ ಮಾಡಿಟ್ಟಿದ್ದೆ. 2 ಲೋಟ ನೀರಿಗೆ 2 ಸ್ಪೂನ್ ಕಷಾಯದ ಪುಡಿ ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಮಾಡ್ತಿದ್ದೀನಿ ಸಿಂಪಲಾಗಿ ಒಂದು ಸಜ್ಜಿಗೆ, ಸ್ವಲ್ಪ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ನಂತರ 1-2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಬೇಕಂದರೆ ತಗೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈ ಕಡೆ ಕಷಾಯ ಕೂಡ ರೆಡಿ ಆಯಿತು. ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಕಷಾಯ ರೆಡಿನೇ ಆಗಿಬಿಡುತ್ತೆ. ನಾನಿಲ್ಲಿ 4 ಕಾಯಿ ಮೆಣಸು ಹಾಕ್ಕೊಂಡಿದ್ದೆ, ಅಂದರೆ ಫಸ್ಟಿಗೆ ಹೇಳೋದು ಸ್ವಲ್ಪ ಮರ್ತೋಯ್ತು. ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬಾಡಿದ ನಂತರ ಸ್ವಲ್ಪ ನೀರು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಸಕ್ಕರೆ ಬೇಕಾದರೂ ಸಕ್ಕರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ನನಗೇನು ಸಜ್ಜಿಗೆಗೆ ಸ್ವಲ್ಪ ಸಕ್ಕರೆ ಇಷ್ಟ, ಹಾಗಾಗಿ ಸಕ್ಕರೆ ಹಾಕ್ಕೊಂಡೆ. ನಂತರ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ನಾನಿಲ್ಲಿ ಗೋಧಿ ರವೆ, ಸಣ್ಣ ಗೋಧಿ ರವೆಯನ್ನು ತಗೊಂಡಿದ್ದೀನಿ. ಇಲ್ಲಿ ನೀರು ಕುದಿ ಬಂದ ನಂತರ ನೀರಿನ ಅರ್ಧದಷ್ಟು ಗೋಧಿ ರವೆಯನ್ನು ಹಾಕಬೇಕಾಗುತ್ತೆ. ನಂತರ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ತಾನೆ ಬೇಯಿಸಬೇಕು. ನಮಗೆ 5 ನಿಮಿಷದಲ್ಲೇ ಸಜ್ಜಿಗೆ ರೆಡಿಯಾಗಿಬಿಡುತ್ತೆ. ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಕೂಡ ಗೋಧಿ ರವೆಯಿಂದ ಮಾಡಿರೋದು ಚೆನ್ನಾಗಿರುತ್ತೆ. ಮಕ್ಕಳ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಕಷಾಯ ಸ್ವಲ್ಪ ತಣ್ಣಗಾದ ನಂತರ ನಮಗೆ ಇಷ್ಟ ಇದ್ದರೆ ಇಲ್ಲಿ ಸ್ವಲ್ಪ ತುಪ್ಪವನ್ನು ಲೋಟಕ್ಕೆ ಹಾಕ್ಕೊಂಡು ನಂತರ ಕಷಾಯವನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುಡಿದ್ರಂತೂ ತುಂಬ ಒಳ್ಳೆಯದು ಜೀವಕ್ಕೆ. ಇಷ್ಟ ಇಲ್ಲದವರು ಖಾಲಿ ಕಷಾಯ ಕೂಡ ಕುಡಿಬೋದು. ದೇವರು ನಮಗೆ ನೇರವಾಗಿ ಏನನ್ನು ಕೊಡೋದಿಲ್ಲ, ಬದಲಾಗಿ ಅದನ್ನು ಪಡೆಯಲು ನಮಗೆ ಸರಿಯಾದ ಮಾರ್ಗವನ್ನು ಸೃಷ್ಟಿಸ್ತಾರೆ. ಆ ಮಾರ್ಗದಲ್ಲಿ ನಡೆದು ನಾವು ಯಶಸ್ಸನ್ನು ಪಡೆಯಬೇಕಷ್ಟೇ. ಪುರಂದರದಾಸರ ದೇವರ ನಾಮದಂತೆ ಹರಿಸ್ಮರಣೆ ಮಾಡುವ ನಿರಂತರ. ತೆಂಗಿನೆಣ್ಣೆ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಇವರ ಹತ್ರ ತಗೊಂಡು ಬನ್ನಿ ಅಂತ ಹೇಳಿದ್ದೆ. ಇವರು 1 ಲೀಟ್ರ್ ಪೌಚ್ ತಗೊಂಡು ಬಂದರು. ರೇಟ್ ಎಷ್ಟಾಗಿಬಿಟ್ಟಿದೆ ಅಂದರೆ 1 ಲೀಟ್ರಿಗೆ 360 ಏನೋ, 350 ಅಂತೆ. ಬಾಟಲ್ ಆದರೆ 360 ಅಂತೆ. ಬಾಟ್ಲ್ ಹೇಗೋ ಮನೆಯಲ್ಲಿರುತ್ತಲ್ವ, ಅದಕ್ಕೆ ಅವರು ಪೌಚಲ್ಲೇ ತಗೊಂಡು ಬಂದರು. ಎಷ್ಟು ರೇಟ್ ಆಗಿಬಿಟ್ಟಿದೆ ನೋಡಿ. ಒಂದು ತಿನ್ನೋಳಿ ಒಂದು ಪೂರ ತೀಪೆಪ್ಪು ಒಂದು ಅದು ಬೀಜನ ಕುರ್ಪಾದ ನುಂಗಾದಿಯಿಂದ ಚಾಕ್ಲೇಟ್ ಪೂರ ಮಲ್ಪದಿರಿಗೆ ಪ್ರಯೋಗ ಮಲ್ಪೊಳ್ಳಿ. ಇಲ್ಲಿ ನನ್ನ ಮೈದುನ ಕೊಕ್ಕೋ ಮತ್ತು ಈ ತೊರಕೆ ಫಿಶನ್ನು ಕೊಟ್ಟು ಕಳಿಸಿದ್ರು. ತೊರಕೆ ಮೀನು ಅಕ್ಕಿ ಏನು ತೊರಕೆ ಮೀನು ನೈಸ್ ಆಗ್ತದೆ. ಮಂಚಿದೆ ಐಸನ್ನು ಗೊತ್ತರಲ್ಲ ಸುಲಭ ಗಟ್ಟಿ. ಇದನ್ನು ಕಟ್ ಮಾಡುವ ಮಲಮಲ್ಲ ಸ್ಟಾರ್ ಹೋಟೆಲ್ ಇಂಚನೆ ಮಾಡ್ಕೊಂಡು ಎಲ್ಲಿಗೆ ಪೇರು ಈತ್ ಮಂತ ಒಟ್ಟು ಏತು ಒಟ್ಟಿಗೆ ಗೀತು ಒಂಜಿ ಪುಂಡಿ ಮಾಸ ಅಂಡ ಮೀನು ಸಾಂಬಾರು ಮಾಡಲಿಕ್ಕೆ ಉಂಟು, ರಸ. ಹಾಗಾಗಿ ಇವತ್ತು ನನ್ನ ರೆಸಿಪಿ, ನನ್ನ ಹೆಂಡತಿಗೆ ಇದೆಲ್ಲ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಿದ್ಲು. ಹಾಗಾಗಿ ನಾನು ಒಂದು ಪ್ರಯತ್ನ ಪಡೋದು. ಹಾಗಾಗಿ ನೋಡುವ, ಒಂದಷ್ಟು ಮೆಣಸನ್ನು ತಗೊಂಡೆ, ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಾದ ನಂತರ ಲೋ ಹುರಿಯಲ್ಲಿ ಸ್ವಲ್ಪ ಈ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಿ, ನಂತರ ಸ್ವಲ್ಪ ಕೊತ್ತಂಬರಿ,
ಹಾಗೆ ಒಂದೊಂದೇ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಕೊತ್ತಂಬರಿ ಅರ್ಧದಷ್ಟು, ಸ್ವಲ್ಪ ಜೀರಿಗೆ ಅಂತ ತಗೊಂಡಿದ್ದೇನೆ. ಇದು ನನ್ನ ಪ್ರಯತ್ನ, ಹೇಗಾಗ್ತದೆ ನೋಡಬೇಕು. ಅಂದರೆ ತ್ವರಕ್ಕೆ ಮೀನು ತಂದಾಗಿದೆ, ಈಗ ನನ್ನ ತಮ್ಮ ಕೊಟ್ಟಿದ್ದಾನೆ. ಒಂದು ಅರ್ಧ kg ಅಷ್ಟು ಇದೆ ಈಗ ಮಾಡಿ. ಹೇಗಾದರೂ ಅದು ನಮ್ಮ ಹೊಟ್ಟೆಗೆ ಹೋಗಬೇಕಲ್ಲ, ಹಾಗಾಗಿ ಒಂದು ಪ್ರಯತ್ನದಲ್ಲಿದ್ದೇನೆ. ನೋಡೋಣ. ಮೆಣಸಾಯಿತು, ಕೊತ್ತಂಬರಿ ಆಯಿತು, ಜೀರಿಗೆ ಆಯಿತು, ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ತಿದ್ದೇನೆ ನಾನು, ಸ್ವಲ್ಪ ಹೆಚ್ಚಿಗಿಲ್ಲ ಹಾಕಿದ್ದೇನೆ. ನಂತರ ಸ್ವಲ್ಪ ಮೆಂತೆ ಕಾಳು ರುಚಿಗೆ, ಹಾಗೆ ಕರಿಮೆಣಸು, ಸ್ವಲ್ಪ ಕರಿಮೆಣಸು ಅಷ್ಟೇ. ಅಂದರೆ ಮೀನಿರುವುದು ಒಂದು ಅರ್ಧ kg ಅಷ್ಟು ಇರೋದಷ್ಟೇ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೇನೆ. ಎಲ್ಲ ಹುರಿದು ಫ್ರೈ ಮಾಡಿ ಒಂದು 2-3 ನಿಮಿಷದಲ್ಲಿ ಎಲ್ಲ ಮುಗಿಬೇಕದು. ಅಂತ ಸ್ವಲ್ಪ ಓಮಕಾಳು ಅಷ್ಟೇ, ಅದು ಮಾಡಿ ಫ್ರೈ ಮಾಡೋದು. ಒಂದೆರಡು ಒಂದು ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ನಾನು. ಹಾಗೆ ಬೆಳ್ಳುಳ್ಳಿ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಇದರಲ್ಲ, ಒಂದು 7 ಎಸಳು ಉಂಟು ಅದರಲ್ಲಿ. ಹಾಕಿ ಒಂದು ಒಳ್ಳೆ ಫ್ರೈ ಮಾಡಿ. ಏನಿಲ್ಲ, ಮಾಡ್ಲಿಕ್ಕೆ ಸುಲಭ ಉಂಟು, ಅದು ನನ್ನ ಹೆಂಡತಿಗೆ ಬಗ್ಗುದಿಲ್ಲ. ಈ ವಿಡಿಯೋ ನೋಡಿ ನನ್ನ ಗೆಳೆಯರು ಹೇಳ್ತಾರೆ, ನೀವು ಎಂತ ಮಾಡಿಲ್ಲ, ಅಡಿಗೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಮತ್ತೆ ಒಂದು ಕಾರಣ ಉಂಟು, ಈಗ ಮನೆಯಲ್ಲಿ ನಾವು ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರುವಂತದ್ದು, ಹಾಗಾಗಿ ಎಲ್ಲ ನಾವೇ ಎಲ್ಲ ಸೇರ್ಕೊಂಡು ಮಾಡ್ಬೇಕಾಗ್ತದೆ. ಹಾಗೆ ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ನಿಮಗೆ ಬೇಕಾದಷ್ಟನ್ನು ಉಪಯೋಗಿಸ್ಕೊಳ್ಬಹುದು ನೀವು. ಹಾಗೆ ಹೌದು. ಹಾಗೆ ಒಂದು ಚಿಟಿಕೆ ಅರಸಿನವನ್ನು ಕೂಡ ಹಾಕ್ತೇನೆ ನಾನು. ಇಷ್ಟೆಲ್ಲ ಹಾಕಿ ಸ್ವಲ್ಪ ಹುರಿದು ಆಮೇಲೆ ಇದು ತಣ್ಣಗಾದ ನಂತರ ಅದನ್ನು ರುಬ್ಬಬೇಕು. ಈಗಾಗಲೇ ತೊರಕೆ ಮೀನಿಗೆ ತಿನ್ನುವಾಗ ಒಳ್ಳೆ ಪರಿಮಳ ಬರ್ತದೆ. ಈಗ ಸ್ವಲ್ಪ ಹುಣಸೆ ಬೇಕು ನನಗೆ. ಏನು ಮಸಾಲೆಗಳನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಸ್ವಲ್ಪ ನೀರನ್ನು ಸೇರಿಸಬೇಕು. ರುಬ್ಬುತ್ತಿರುವಾಗ ಹುಣಸೆ ಹಣ್ಣಿನ ಹುಳಿಯನ್ನು ಸ್ವಲ್ಪ ಹಾಕಿದರೆ ಮಸಾಲ ಚೆನ್ನಾಗಿ ಬರ್ತದೆ. ಮತ್ತೆ ಉಪ್ಪು ಬೇಕಾದ್ರೆ ನಂತರ ಹಾಕ್ಬೋದು. ಆಮೇಲೆ ಮತ್ತೊಂದು ಸಲ ಗ್ರೈಂಡ್ ಮಾಡಬೇಕು. ಮಣ್ಣಿನ ಪಾತ್ರೆಯಲ್ಲಿ ಮಾಡುವಂಥದ್ದಲ್ಲ ಇವತ್ತು ತೊರಕ್ಕೆ. ಮಣ್ಣಿನ ಪಾತ್ರೆಗೆ ಸ್ವಲ್ಪ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಮತ್ತೊಂದು ನೀರುಳ್ಳಿ, ಕಟ್ ಮಾಡಿಟ್ಟಂಥ ನೀರುಳ್ಳಿಯನ್ನು ಹಾಕಿದ್ದೇನೆ. ಒಂದೆರಡು ನಿಮಿಷ ಸ್ವಲ್ಪ ಕೆಂಪಗೆ ಬರುವವರೆಗೆ ನೀರುಳ್ಳಿಯ ಸ್ಮೆಲ್ ಸ್ವಲ್ಪ ಕಡಿಮೆ ಆಗಬೇಕು. ಹಾಗೆ ನೀರುಳ್ಳಿ ಒಂದು ಅರ್ಧ ಫ್ರೈ ಆದ ನಂತರ ಅದಕ್ಕೆ ನಾನು ಒಂದು ಕಾಯಿ ಮೆಣಸನ್ನು ಅಷ್ಟು ಹಾಕಿದ್ದೇನೆ. ಯಾಕೆ ಶುಂಠಿ ಹಾಗೆ ಕರಿಬೇವು ಎಲೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ತೇನೆ. ಚೆನ್ನಾಗಿ ಸ್ವಲ್ಪ 1 ನಿಮಿಷ ಫ್ರೈ ಮಾಡಿದ ನಂತರ ಮಸಾಲೆ ಏನಿದೆ ಅದನ್ನು ನಾವು ನೇರವಾಗಿ ಇದಕ್ಕೆ ಹಾಕಬೇಕು.
ಮಸಾಲೆಯನ್ನು ಹಾಕಿ ಒಂದು ಕುದಿ ಬರುವವರೆಗೆ ಅದನ್ನು ಹಾಗೆ ಬಿಡಬೇಕು. ಬೇಕಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೋದು, ಅಂದರೆ ಸ್ವಲ್ಪ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಸ್ವಲ್ಪ ದಪ್ಪ ಆದರೆ ಇನ್ನೂ ಸ್ವಲ್ಪ ನೀರನ್ನು ಕೂಡ ಸೇವಿಸ್ಬೋದು. ಸ್ವಲ್ಪ ದಪ್ಪ ಗ್ರೇವಿ ಥರ ಕಾಣ್ತದೆ ನನಗೆ, ಹಾಗಾಗಿ ಇನ್ನಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ನೀರನ್ನು ಸೇರಿಸ್ಕೊಂಡಿದ್ರಿಂದ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೇನೆ ನಾನು. ಆಮೇಲೆ ರುಚಿ ಎಲ್ಲ ಆಮೇಲೆ ನೋಡ್ಬೋದು ಕಡೆಗೆ ಉಪ್ಪಿನ ರುಚಿ. ಈಗ ಹಾಗೆ ನೀರನ್ನು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೆ ಅದನ್ನು ಕುದಿಸಬೇಕು. ತೊರಕೆ ಮೀನನ್ನು ಆವಾಗಲೇ ನಾನು ಒಳ್ಳೆ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಅದಕ್ಕೆ ಉಪ್ಪು ಮತ್ತು ಅರಸಿನ ಹುಡಿಯನ್ನು ಸೇರಿಸಿ ಇಟ್ಟಿದ್ದೇನೆ. ಅದರಲ್ಲಿ ಒಂದು ಮೀನು ಬೇರೆ ಇದೆ, ಒಂದೇ ಅಲ್ವಾ, ಹಾಗಾಗಿ ಒಟ್ಟು ಮಿಕ್ಸಲ್ಲಿ ಹಾಕಿದ್ದೇನೆ ಅಷ್ಟೇ, ನಾನು ಇರಲಿ ಅಂತೇಳಿ ಅಷ್ಟೇ. ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಉಪ್ಪು ಮತ್ತು ಅರಸಿನ ಹುಡಿಯನ್ನು ಸೇರಿಸಿದ್ದೇನೆ. ಮಸಾಲ ಕುದಿ ಬಂದ ನಂತರ ಇದನ್ನು ಅದಕ್ಕೆ ಸೇರಿಸ್ಲಿಕ್ಕೆ ಉಂಟು. ಒಂದು ಮಸಾಲೆ ಕುದಿ ಬಂದ ನಂತರ ಆವಾಗಲೇ ನಾನು ರೆಡಿ ಮಾಡಿ ಇಟ್ಕೊಂಡಂತಹ ತೊರಕೆ ಮೀನನ್ನು ಉಪ್ಪು ಮತ್ತು ಅರಸಿನ ಹುಡಿ ಬೆರೆಸಿ ಇಟ್ಟಿದ್ದೇನೆ, ಅದನ್ನು ನಾನು ಸೇರಿಸ್ತಿದ್ದೇನೆ. ಸೇರಿಸಿ ಮತ್ತೆ ಒಂದು 2-3 ನಿಮಿಷ ಕುದಿಲಿಕ್ಕೆ ಇಡಬೇಕು. ಮಣ್ಣಿನ ಪಾತ್ರೆಯಲ್ಲಿ ತೊರಕೆ ಮಸಾಲ ರೆಡಿ ಆಗ್ತಾ ಇದೆ. ಆ ಗ್ಯಾಪಿನ ಮಧ್ಯದಲ್ಲಿ ನನಗೆ ಇವತ್ತೊಂದು ನನ್ನ ಸಹೋದರ ತಮ್ಮ ಒಂದು ಏನು ಕೊಕ್ಕೋವನ್ನು ಕೊಟ್ಟಿದ್ದಾನೆ, ಅದನ್ನು ಪ್ರಯೋಗ ಮಾಡುವ ಹೇಗೆ ಅಂತ ನೋಡುವ. ಇಷ್ಟೊಂದು ಕಟ್ ಮಾಡಲಿಲ್ಲ, ಚೆನ್ನಾಗಿದೆ ಅಂತೆ, ಅದರ ಬೀಜ ಮತ್ತು ತಿನ್ನಲಿಕ್ಕೆ ಚೆನ್ನಾಗಿ ಇರ್ತದೆ ಅಂತ ಹೇಳಿದ್ದಾನೆ. ನೋಡಬೇಕು. ನೈಸ್, ಚೆನ್ನಾಗಿದೆ ಜಕ್ಕು. ಇದರ ಬೀಜದ ಬದಿಯಲ್ಲಿರುವಂಥ ಏನು ಪಲ್ಪನ್ನು ಸವಿಬೋದು ನಾವು. ಸವಿದ ನಂತರ ಆ ಬೀಜವನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ನಂತರ ಅದರಿಂದ ಬೇರೆ ಬೇರೆ ರೀತಿಯ ರೆಸಿಪಿಯನ್ನು ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಗೊತ್ತಿಲ್ಲ ನನಗೆ, ನೋಡಬೇಕಷ್ಟೇ. ನೋಡುವ ಹೇಗಿದೆ ಅಂತೇಳಿ. ಮೊದಲಿಗೆ ನನ್ನ ಮಗಳಿಗೆ ಕೊಡ್ತೇನೆ. ಧ್ರುವಿ, ಎಲ್ಲಿವರೆಗೆ ಇದು ಹೆಂಚೋಣಪ್ಪ ನೋಡು, ಅದು ಕಟ್ಟಾಗಿದೆ ಅಂತ ಹೇಳಿದ್ರೆ ಬೀಜ ಕೊಡು ಅಂದ್ರೆ ಅದು ಕ್ಲೀನ್ ಕಟ್ಟಾಗಿದೆ ನೋಡಿ, ಅಷ್ಟು. ಅದು ಹೇಳ್ತಾ ಏನೋ ಗೊತ್ತಿಲ್ಲ, ನೋಡು ರುಚಿ ಉಂಟು. ಬೀಜ ತಿನ್ಬೇಡ, ಪಲ್ಪ್ ಮಾತ್ರ. ಚೆನ್ನಾಗಿದ್ಯಾ? ನೋಡು, ನಿನ್ನದು. ಜಾಗ ಚೆನ್ನಾಗಿದೆ. ಅಂದ್ರೆ 2 ಇತ್ತು, ಆವಾಗಲೂ ಒಂದು ಅಲ್ಲಿ ಕಟ್ ಮಾಡಿತ್ತು ನಾವು, ಅದಷ್ಟು ಚೆನ್ನಾಗಿರ್ಲಿಲ್ಲ. ಇದೊಂದು ನಾನು ಇಲ್ಲೇ ಬಂದು ಕಟ್ ಮಾಡಿದೆ, ಚೆನ್ನಾಗಿದೆ. ಒಳ್ಳೆ ಇದರ ಪಲ್ಪ್, ಇದು ಸ್ವಲ್ಪ ಸೀತಾಫಲ ಫ್ಲೇವರ್ ತನಕ ಕಾಣ್ತಾ ಇದೆ. ಬೀಜವನ್ನು ಇನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ನೋಡೋಣ ಆಮೇಲೆ. ಈ ತೊರಕೆ ಮಸಾಲ ಅಲ್ಲಿ ಕುದೀತಾ ಇದೆ, ನೋಡೋಣ ಏನಾಗಿದೆ ಅಂತೇಳಿ. ಅಲ್ಲ, ಒಂದು ಕೊಕ್ಕ ಹಣ್ಣು ಇದ್ದದ್ದು, ಅಷ್ಟು ಬೇಗ ಎಲ್ಲ ಪಲ್ಪನ್ನು ತೆಗ್ದಾಯ್ತು. ಬಾರಿ ಚೆನ್ನಾಗಿತ್ತು ಮಾತ್ರ, ಒಳ್ಳೆ ರುಚಿ ಇತ್ತು, ಒಳ್ಳೆ ಸ್ವೀಟ್ ಇದೆ. ಕಡೆಗೂ ಸಮಾಪ್ತಿ ಮಾಡಿದ್ರು ಮಕ್ಕಳು ಸೇರಿ. ಚೆನ್ನಾಗಿ ಕುದಿ ಬಂದಿದೆ. ತೊರಕೆ ಮಸಾಲ ಹೇಳ್ಬೋದು, ತೊರಕೆ ಸಾರು ಹೇಳ್ಬೋದು, ಯಾವ ರೀತಿಯಲ್ಲಿ ಬೇಕಾದ್ರೆ ಕರಿಬೋದು. ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಮೀನಿದೆ, ತೊರಕೆ. ಸ್ವಲ್ಪ ಫ್ಲೇವರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಗ್ಯಾಸನ್ನು ಮುಚ್ಚಳಿಟ್ಟು, ಗ್ಯಾಸನ್ನು ಸ್ವಲ್ಪ ಫಾಸ್ಟ್ ಇಟ್ಟು ತಕ್ಷಣ ಗ್ಯಾಸನ್ನು ಆಫ್ ಮಾಡೋದು. ಇನ್ನು ಅದರಲ್ಲೇ ಒಂದು 10 ನಿಮಿಷ ಇರ್ತದೆ, ಮುಚ್ಚಳ ತೆಗಿಬಾರ್ದು. ನಂತರ ತೊರಕೆ ಮಸಾಲ ರೆಡಿ.
ನಿಜ ಹೇಳಬೇಕಂದ್ರೆ ಅಂದರೆ ತುಂಬಾ ಚೆನ್ನಾಗಿತ್ತು. ಅವರು ಚಿಕನ್ ಮತ್ತು ಸೌತೆ ಹುಳಿ ಗೊದ್ದಿಲ್ಲ ಅದೆಲ್ಲ ವೆಜ್ಜಲ್ಲೆಲ್ಲ ಮಾಡ್ತಾರೆ, ಅದನ್ನು ತಿಂದಿದ್ದೆ, ಅದು ಚೆನ್ನಾಗಿರುತ್ತೆ. ಆದರೆ ಫಿಶ್ ಕರಿ ಅಂತೂ ನಾನು ಫಸ್ಟ್ ಟೈಮ್ ತಿನ್ನೋದು ಅವ್ರು ಮಾಡಿರೋದು. ಅದು ಕೂಡ ವಾವ್ ಆಗಿತ್ತು. 100% ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಬಹುದು. ಬಾ ಬರೀ ಬರೀ ಹೋಮ್ವರ್ಕ್ ಕೊಟ್ಟಿದ್ದಾರಲ್ಲ ನೋಡು, ಬರೀ ಬಾ. ನಿಂಗಿಲ್ಲಿ ಬರೀಲಿಕ್ಕಿಲ್ವಾ? ಹಾಂ, ನಿನ್ನು 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 ಇಲ್ಲಿ ನೋಡು, ಇಲ್ಲಿ ನೋಡು, ಏನು ಕೊಟ್ಟಿದ್ದಾರೆ ಬರೀಲಿಕ್ಕೆ? ಇಲ್ಲಿ 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 ಹಾಂ, 0 ಬರೀ. ಎಲ್ಲಿ ಬರೀಬೇಕು? ಬರೀ ಬರೀ. ಏನು ಇದು ಇಷ್ಟು? ಇದು ಇದಕ್ಕೆ ಒಟ್ಟಿಗೆ ಬರ್ತಿದ್ದ ನೀನು? ನಿನ್ನ ನಿನ್ನ ಪಾನಿಪುರಿ ಬೋಕ ಬಟಾಟೆ ದಕಲ ಆತನ್ ಬೋಕ ಗುಚ್ಚ ದಕಲ ಆತಂಡು. ಅಷ್ಟು ದೊಡ್ಡದು ಯಾಕೋ? ಸಣ್ಣದಾಗಿ ಬರೀ. ಹಾಂ, ಕಿನ್ನ ಕಿನ್ನ ಬರೀಲೆ. ಚಿಕ್ಕದು ಚಿಕ್ಕದು ಹಂಗೆ. ಸಣ್ಣದು. ಹಾಂ, ಕಿನ್ನ ಬರೀ ಹೊಡು, ಕಿನ್ನ. ನಿನಾದ್ ಇವಾಗ ಅಂಗನವಾಡಿಗೆ ಹೋಗ್ತಿದ್ದಾನೆ. ಅವನನ್ನು ಸಂಭಾಳಿಸೋದಂದರೆ ತುಂಬಾ ಕಷ್ಟ. ಹೋಮ್ವರ್ಕ್ ಮಾಡಲಿಕ್ಕೆ ಕೂಡ ತುಂಬಾ ಕಷ್ಟಪಡಬೇಕಾಗುತ್ತೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.